ಎಸ್ ಚಾಮರಾಜನಗರ ಆರ್ಟಿಒ ಅಲ್ಲಿ ನಡೀತಾ ಇದೆ ಅಂಧಾ ದರ್ಬಾರ್. LLR ಡಿಎಲ್ ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಎಲ್ಲಿ ಬೇಕಾದರೂ ಸ್ಲಾಟ್ ಪಡಿಬಹುದು. ಇಲ್ಲಿ ಮಾತ್ರ ಬೇರೆ ಆರ್ಟಿಒ ವಿಳಾಸಕ್ಕೆ ಸಂಬಂಧಪಟ್ಟಂತ LLR DL ಪಡೆಯೋದಕ್ಕೆ ನಿರಾಕರಣೆ ಮಾಡ್ತಾರೆ. ಇದರ ಬಗ್ಗೆ ಕೇಳಿದ್ರೆ ಹಿರಿಯ ಅಧಿಕಾರಿಗಳ ಸೂಚನೆ ಅಂತಾರೆ ಆರ್ಟಿಒ ಸಿಬ್ಬಂದಿಗಳು. ಬೇರೆ ಜಿಲ್ಲೆಯ ವಾಹನಗಳ ನೋಂದಣಿ ಕಾರ್ಯಕ್ಕೂ ಅಸ್ತು ಅಂತಾರೆ. ಆರ್ಟಿಒ ಕಚೇರಿಯಲ್ಲಿ ಖಾಸಗಿ ಏಜೆಂಟರ ಹಾವಳಿಯೇ ಹೆಚ್ಚಾಗೋಗಿದೆ. ಏಜೆಂಟ್ರಿಂದಲೇ ವಾಹನಗಳ ನೋಂದಣಿ ಕಾರ್ಯದ ಪರಿಶೀಲನೆ ಕಾರ್ಯ ನಡೆಯುತ್ತೆ. ಲೆಕ್ಕ ಹಾಕಿ. ಆರ್ಟಿಒ ಇನ್ಸ್ಪೆಕ್ಟರ್ ಮಾಡ್ತಕ್ಕಂಥ ಕೆಲಸ ಏಜೆಂಟ್ರೇ ಮಾಡ್ತಾರಂತೆ. ಇನ್ಸ್ಪೆಕ್ಟರ್ ಬೇಕಾಗಿಲ್ಲ, ಏಜೆಂಟ್ರೇ ಸಾಕು. ಎಲ್ಲ ಏನೇನು ಬೇಕು ಪಿನ್ ಟು ಪಿನ್ LLR DLR ಅಂದ್ರೆ DL ಪ್ರತಿಯೊಂದು ವಿಚಾರಗಳು ಕೂಡ ಏಜೆಂಟ್ರೇ, ಖಾಸಗಿ ಏಜೆಂಟ್ರು ಅವರೇ ಮಾಡೋದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ಅಶ್ವಥ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಥ್, ಈಗ ಆ ಒಂದು ಭಾಗದಲ್ಲಿ ಆರ್ಟಿಒದಲ್ಲಿ ಏನ್ ನಡೀತಾ ಇದೆ, ಎಲ್ಲರಿಗೂ ಒಂದು ಕಾನೂನು ಆದ್ರೆ ಈಗ ಆ ಭಾಗದ ಆರ್ಟಿಒಗೆ ಒಂದು ಕಾನೂನ, ಅಷ್ಟಕ್ಕೂ ಈ ಏಜೆಂಟ್ರನ್ನೆಲ್ಲ ಯಾರು ಸೇರಿಸ್ಕೊಳ್ತಾರೆ, ಇವರಿಗೆ ಅವಕಾಶ ಕೊಡೋದು ಯಾರು, ಇನ್ಸ್ಪೆಕ್ಟರ್ಗಳೆಲ್ಲ ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಅಂತ ಇವರಿಗೆಲ್ಲ ಕೆಲಸ ಕೊಟ್ಟು? ಪ್ರಮೋದ್ ಬೋಪಣ್ಣ, ಇದೊಂದು ಹೇಳ್ಬೇಕಂದ್ರೂ ಕೂಡ ಈ ಚಾಮರಾಜನಗರ ಆರ್ಟಿಒದಲ್ಲಿ ಒಂಥರ ವಿಚಿತ್ರವಾದ ಒಂದು ನಡವಳಿಕೆಗಳಿದೆ. ಯಾಕೆಂದ್ರೆ ಈಗ ಏನು ಇಡೀ ರಾಜ್ಯದಲ್ಲೇ ಒಂದು ಸಾರಿಗೆ ಇಲಾಖೆ ಒಂದು ವೆಬ್ಸೈಟ್ ಮಾಡಿ ಯಾರು DL ಬೇಕು ಮತ್ತು ಯಾರು RC ಬೇಕು ಮತ್ತು ಏನಿದೆ ಇನ್ನಿತರ ಸೇವೆಗಳಿಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕುವಂತ ಅವಕಾಶವನ್ನ ಸಾರಿಗೆ ಇಲಾಖೆ ಕಲ್ಪಿಸಿದೆ. ಅದರಲ್ಲಿ ತಮಗೆ ಬೇಕಾಗಿರತಕ್ಕಂತ RTOಗಳನ್ನ ಅಲ್ಲಿನ ಏನು ಸೇವೆಗೆ ಬಳಕೆ ಮಾಡಿಕೊಂಡು ಅಲ್ಲೇ ಸೇವೆನ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಆದರೆ ಚಾಮರಾಜನಗರದಲ್ಲಿ RTO ಇರತಕ್ಕಂತ ಕಚೇರಿಯಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಕಳೆದ ಒಂದು ವಾರದಿಂದ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸಾರ್ವಜನಿಕರ ಗಮನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ಚಾಮರಾಜನಗರ RTOಗೆ ವೃತ್ತಕ್ಕೆ ಸಂಬಂಧಪಟ್ಟ ವಿಳಾಸದ ಇರತಕ್ಕಂತ ವ್ಯಕ್ತಿಗಳಿಗೆ ಮತ್ತು ವಾಹನಗಳಿಗೆ ಮಾತ್ರ ನಾವು ಇಲ್ಲಿ DL LLR ನವೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕೆಂದ್ರೆ ಇದು ಏನಪ್ಪಾ ಅಂದ್ರೆ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಮೈಸೂರು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಸಾರ್ವಜನಿಕರು ಚಾಮರಾಜನಗರ ಒಂದು RTO ಕಚೇರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವೆ ಪಡೆಯಕ್ಕೆ ಬಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಟ್ರಾಕ್ ಊರಲ್ಲಿ ಓಡ್ಸಕ್ಕಾಗಲ್ಲ, ಅದಕ್ಕೆ ನೀವು ಚಾಮರಾಜನಗರ ಬರ್ತೀರಿ ಅನ್ನೋ ರೀತಿ ಉಡಾಫೆಯಿಂದ ಮಾತನಾಡ್ತಕ್ಕಂಥ ಪ್ರಸಂಗಗಳು ಇದೆ ಅಂದ್ಬಿಟ್ಟು ಸಾರ್ವಜನಿಕರು RMX ಕನ್ನಡ ಜೊತೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಹೇಳ್ಬೇಕಂದ್ರೂ ಕೂಡ ಇಲ್ಲಿ ಏನು RTO ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವ್ರು ಯಾರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬಹುದಾಗಿದೆ. ಕಾರಣ ಹೇಳ್ಬೇಕು ಅಂದ್ರೆ, ಸರ್ಕಾರಿ ಕಚೇರಿಯ ಕಡತಗಳು ಏಜೆಂಟ್ಗಳ ಅವ್ರ ಕಂಕಳಲ್ಲಿ ಸಿಗಿಸ್ಕೊಂಡು ಏಜೆಂಟ್ಗಳು ವಾಹನವನ್ನ ತಪಾಸಣೆ ಮಾಡಿ ಫೋಟೋ ತೆಗೆಯೋದು ಮತ್ತಿತರ ದಾಖಲೆಗಳನ್ನ ಸಂಗ್ರಹಣ ಮಾಡತಕ್ಕಂತ ಕೆಲಸ ಪ್ರತಿನಿತ್ಯ ನಡೀತಾ ಇದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ಬಂದ್ರು ಕೂಡ ಮೌನ ಹಾಕಿದ್ದಾರೆ. ಯಾಕೆಂದ್ರೆ ಅವರಿಗೆ ಇದರಲ್ಲಿ ಪಾಲಿದೆ ಅನ್ನೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಯಾಕೆಂದ್ರೆ ಈ ಒಂದು ದೃಢೀಕರಣ ಪತ್ರ ಮಾಡ್ಬೇಕು ಕೂಡ ಏಜೆಂಟ್ರನ್ನೇ ಕಳ್ಸೋದು, ಈ ಒಂದು ಪರಿಶೀಲನೆ ಬೇಕಾದ್ರೆ ಏಜೆಂಟ್ರೇ ಕಳ್ಸೋದು, ಇಂಥ ಕೆಲಸಗಳನ್ನ ಮಾಡ್ಕೊಂಡು RTO ಕೆಲಸ ನಡೀತಾ ಇದೆ. ಆದ್ರೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಈ ಏನು LLR DLಗಳು ಇದೆ ಅದನ್ನ ಎಲ್ಲಿ ಬೇಕಾದ್ರೂ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ತಮ್ಮದೇ ಆದ ಒಂದು ತೊಗಲಕ್ ದರ್ಬಾರ್ನಿಂದ ಈ ಸಾರ್ವಜನಿಕರಿಗೆ ಒಂದು ನೋಟಿಸ್ ತರ್ತಾರೆ. ನೀವು ಶುಲ್ಕವನ್ನು ಕಟ್ಟಿದ್ರೂ ಕೂಡ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಸರ್ಕಾರ ಸಾರಿಗೆ ಇಲಾಖೆ ಹಾಕಿರ್ತಕ್ಕಂಥ ಕಾನೂನನ್ನ ಇವರು ಉಲ್ಲಂಘನೆ ಮಾಡಿ ತಮ್ಮದೇ ಆದ ಒಂದು ಕಾನೂನನ್ನು ಹಾಕಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಇದು ಗದಪ್ರಹಾರ ಅಂತ ಹೇಳ್ಬೋದಾಗಿದೆ. ಪ್ರಮೋದ್, ಒಟ್ನಲ್ಲಿ ಇದನ್ನ ತಡಿಬೇಕಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ಬೇಕಾಗತ್ತೆ ಅಶ್ವಥ್? ಪ್ರಮೋದ್, ಈ ಒಂದು ಬೆಳವಣಿಗೆಗೆ ಸ್ಟೆಪ್ ಏನಪ್ಪಾ ಅಂದ್ರೆ, ಏನು ಸಾರಿಗೆ ಇಲಾಖೆಯ ಆಯುಕ್ತರು ಇದಾರಲ್ಲ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಯುಕ್ತರು ಈ ಬಗ್ಗೆ ಅವರು ಪರಿಶೀಲನೆ ಮಾಡಿ ಇದಕ್ಕೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ಬೇಕು. ಮತ್ತೆ ಅಲ್ಲಿ ಏನು ತಪ್ಪು ಮಾಡಿದ್ದಾರೆ RTO ಮತ್ತು ಇನ್ನಿತರ ಸಿಬ್ಬಂದಿಗಳು ಅದನ್ನ ಸರಿಪಡಿಸೋದಕ್ಕೆ ಅವರು ಸೂಚನೆ ಕೊಡಬೇಕು. ಜೊತೆಗೆ ಅವ್ರು ಹೇಳ್ತಾರೆ ಏನು ತಪ್ಪಿಸ್ಕೊಳ್ಳಕ್ಕೆ ನಮ್ಗೆ ಸಿಬ್ಬಂದಿಗಳ ಕೊರತೆ ಅಂತ. ಸಿಬ್ಬಂದಿಗಳನ್ನ ಕೂಡ ಸಮರ್ಪಕವಾಗಿ ಹಾಕಿದ್ರೆ ಮಾತ್ರ ಈ ಒಂದು ಸಮಸ್ಯೆಗೆ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ. ಹೋಮ್ ಗಾರ್ಡ್ಗಳಿಂದನೇ ಸುಮಾರು ಕೆಲಸಗಳಂತ ಮಾಡಿಸೋಂತ ಒಂದು ಪರಿಸ್ಥಿತಿ ಈ RTOದಲ್ಲಿದೆ. ಪ್ರಮೋದ್, ಈ ಒಟ್ಟಿನಲ್ಲಿ ಯಾಕೆಂದ್ರೆ ಇದು ಚಾಮರಾಜನಗರ
ಈ 3 ರಾಜ್ಯಗಳಿಗೆ ಒಂದು ಜಂಕ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ RTOಗಳು ಕೆಲಸ ಜಾಸ್ತಿ ಇರುತ್ತೆ. ಟೆಂಪ್ರವರಿ ಪರ್ಮಿಟ್ ಕೊಡುವಂಥದ್ದು ಮತ್ತೆ ಶುಲ್ಕ ಕಟ್ಟಿಸ್ಕೊಳ್ಳೋ ಪ್ರತಿಯೊಂದು ಕೂಡ ಹೆಚ್ಚುವರಿ ಕೆಲಸ ಇರುತ್ತೆ. ಈ ಎಲ್ಲಾ ಬೆಳವಣಿಗೆಯನ್ನ ಇಟ್ಕೊಂಡು ಏನು ಸಾರಿಗೆ ಇಲಾಖೆಯ ಆಯುಕ್ತರು ಈ ಚಾಮರಾಜನಗರ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ಏನು ನಿಲ್ಲಿಸ್ಬೇಕು ಅಂದ್ರೆ ಹೆಚ್ಚುವರಿಯಾಗಿ ಅದು ಹಲವಾರು ವರ್ಷಗಳಿಂದ ಬಿಡಾರ ಹೂಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಮೊದಲು ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಅವ್ರು ಹೋದ್ರೆ ಸಂಪೂರ್ಣವಾಗಿ ಈ ಒಂದು ಕಚೇರಿ ಶುದ್ಧೀಕರಣ ಆಗುತ್ತೆ ಅಂತ ಹೇಳ್ಬೋದು ಬೋಪಣ್ಣ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಶ್ವಥ್. ನಮಗೂ ಒಬ್ರು ತುಂಬ ಮೋಸ ಮಾಡಿ ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಲಕ್ಷ್ಮಣ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈಗ ಚಾಮರಾಜನಗರ RTOನಲ್ಲಿ ಒಂದು ಅಂಧಾಧರ್ಬಾರ್ ನಡೀತಾ ಇದೆ ಸರ್. ಹೌದು ಸರ್. ಅಂದ್ರೆ ಎಲ್ಲಾ RTOಗಳಿಗೆ ಒಂದು ರೂಲ್ಸ್ ಆದ್ರೆ ಈ ಪರ್ಟಿಕ್ಯುಲರ್ ಆಗಿ ಚಾಮರಾಜನಗರ RTOಗೆ ಒಂದು ರೂಲ್ಸ್ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಹೌದು. ಇವಾಗ ಒಂದಿಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೀವು ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ಅದು ಸತ್ಯ. ನೀವು ಹೇಳಿದ್ದು 100ಕ್ಕೆ 150 ಭಾಗ ಸತ್ಯ ಸರ್. ಇದು ಚಾಮರಾಜನಗರ ನಮ್ಮ ರಾಜ್ಯಕ್ಕೆ ಒಂದು ಕಾನೂನು ಆದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳು. ಮತ್ತೆ ಇಲ್ಲಿ ಬೇಲಿನೇ ಇದೆ, ಹೊಲ ಮೇಯ್ತಾ ಇದೆ ನಂಗೆ. ಇಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ 11 ಪರ್ಸನ್ಗಳನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಯಾವುದೇ ಒಂದು ಗಾಡಿಗಳು ರಿನ್ಯೂವಲ್ ಆಗ್ಬೇಕು ಅಂದ್ರೆ ಅಧಿಕಾರಿಗಳನ್ನ ಪಾಸ್ವರ್ಡ್ ಐಡಿಗಳು ಬರ್ಸ್ಕೊಂಡು ಈ ಬ್ರೋಕರ್ಗಳು ಏನಿದ್ದಾರೆ ಅವರೇ ಅಧಿಕಾರಿಗಳು ಇಲ್ಲದೆ ಇದ್ದಾಗ ಅವ್ರ ಪಾಸ್ವರ್ಡ್ಗಳು ಬರ್ಸ್ಕೊಂಡು ಎಫ್ಸಿಗಳೆಲ್ಲ ಆಗ್ತಾ ಇದೆ ಚಾಮರಾಜನಗರದಲ್ಲಿ. ಹೀಗಾಗಿ ಬೆಂಗಳೂರಲ್ಲಿ ಒಂದ್ಸಲ ಈಗ ಎಲ್ಲ ಸಸ್ಪೆಂಡ್ ಆದ್ರಲ್ಲ ಸರ್, ಅದೇ ತರ ಚಾಮರಾಜನಗರದಲ್ಲಿ ಅಧಿಕಾರಿಗಳ ಪಾಸ್ವರ್ಡ್ಗಳು ಬರ್ಸ್ಕೊಂಡು ಆಲ್ರೆಡಿ ಎಫ್ಸಿಗಳಾಗ್ತಾ ಇದಾವೆ. ಗಾಡಿಗಳು RTO ಆಫೀಸ್ ಕಚೇರಿ ಒಳಗಡೆ ಬರ್ತಾ ಇಲ್ಲ. ಆಮೇಲೆ ಅಧಿಕಾರಿಗಳಿಗೆ ಯಾರು ಇಲ್ಲಿ ಕಿಮ್ಮಕ್ಕೂ ಏನು ಮರ್ಯಾದೆ ಇಲ್ಲ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್.